ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಟಿ ಸುಷ್ಮಾ ಕೆ ರಾವ್ ಅಂದ್ರೆ ಸಿಕ್ಕಾಪಟ್ಟೆ ಜೋವಿಯಲ್ ವ್ಯಕ್ತಿತ್ವದವರು. ತಾವು ನಗ್ತಾ ನಗ್ತಾ ತಮ್ಮ ಸುತ್ತಮುತ್ತ ಇರುವವರನ್ನ ನಗ್ಸುತ್ತಾ ಆ ಕ್ಷಣವನ್ನ ಎಂಜಾಯ್ ಮಾಡ್ತಾರೆ. ಭಗೀರಥಿ ಸೀರಿಯಲ್ ಮೂಲಕ ಕಲಾವಿದೆಯಾಗಿ ಪದಾರ್ಪಣೆ ಮಾಡಿದ ಸುಷ್ಮಾ ಜರ್ನಿ ಭಾಗ್ಯಲಕ್ಷ್ಮಿ ಸೀರಿಯಲ್ ವರೆಗೂ ಸುದೀರ್ಘ 25 ವರ್ಷ ಪೂರೈಸಿದೆ. ಗುಪ್ತಗಾಮಿನಿ, ಸೊಸೆ ತಂದ ಸೌಭಾಗ್ಯ, ಯಾವ ಜನ್ಮದ ಮೈತ್ರಿ, ಬಿದಿಗೆ ಚಂದ್ರಮ, ಬೆಟ್ಟದ ಹೂವು ಸೇರಿದಂತೆ ಇದುವರೆಗೂ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಮನರಂಜನೆಯ ಎಲ್ಲಾ ಪ್ರಮುಖ ವಾಹಿನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಮನೆ ಮೆಚ್ಚಿದ ನಿರೂಪಕಿಯೂ ಹೌದು. ಇತರರಿಗೆ ಮಾದರಿಯಾಗುವಂತೆ ತಮ್ಮ ಕುಟುಂಬ ಮತ್ತು ನಟನೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸುಷ್ಮಾ ರಾವ್ ಅವರು ತಮ್ಮ ತಂದೆ ಮತ್ತು ತಾಯಿ ಬಗ್ಗೆ ಸಾಕಷ್ಟು ಬಾರಿ ಹಲವಾರು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಿದೆ. ಸುಷ್ಮಾ ಪಾಲಿಗೆ ನೆರಳಾಗಿ ಕಾದವರು ಅವರ ತಂದೆ. ಯಾಕಂದ್ರೆ ಸುಷ್ಮಾ ಮೊದಲ ಗಂಡನಿಂದ ದೂರ ಆದಾಗ ಅಪ್ಪನೇ ಪ್ರಪಂಚ ಆಗಿದ್ರು. ಅಪ್ಪನಲ್ಲೇ ಮಗನ ಪ್ರೀತಿ ಕಂಡಿದ್ರು. ಮಗಳ ಬದುಕು ಹೀಗಾಯ್ತಲ್ಲ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ರು. ಕೂಚುಪುಡಿ ಡಾನ್ಸರ್ ಆಗಿರುವ ಸುಷ್ಮಾ ಸಿನಿಮಾ ರಂಗಕ್ಕೆ ಬರುವ ಬಗ್ಗೆ ಸಣ್ಣದೊಂದು ಆಸೆಯೂ ಇರಲಿಲ್ಲ. ನಟನೆ ಬಗ್ಗೆ ಸಣ್ಣ ಕನಸನ್ನು ಕಂಡಿರಲಿಲ್ಲ. ಆದ್ರೆ ಸುಷ್ಮಾ ಅವರ ತಂದೆಗೆ ತಮ್ಮ ಮಗಳು ಬಹಳ ದೊಡ್ಡ ಹೆಸರು ಮಾಡಬೇಕು ಅನ್ನೋ ಕನಸಿತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಸುಷ್ಮಾಗೆ ಮೊದಲ ಧಾರಾವಾಹಿಯಿಂದ ಆಫರ್ ಬಂದಿತ್ತು. ತುಂಬಾ ಒತ್ತಾಯ ಮಾಡಿದ್ರಿಂದ ಸೀರಿಯಲ್ ನಲ್ಲಿ ನಟಿಸೋದಿಕ್ಕೆ ಓಕೆ ಅಂದಿದ್ರು. ಅವತ್ತಿನ ಕಾಲದಲ್ಲಿ ಸುಷ್ಮಾಗೆ ಇದ್ದ ನೇಮು ಫೇಮು ನೋಡಿದ್ರೆ ಯಾವ ಹೀರೋಯಿನ್ಗೂ ಕಮ್ಮಿ ಇರಲಿಲ್ಲ. ಆ ಕಾಲದಲ್ಲಿ ಹಲವು ಸಿನಿಮಾಗಳ ಆಫರ್ ಬಂದಿದ್ವು. ಆದ್ರೆ ಸುಷ್ಮಾ ಮಾತ್ರ ಬರೀ ಸೀರಿಯಲ್ಗೆ ಸೀಮಿತವಾಗಿ ಹೋದ್ರು. ಕಿರುತೆರೆಯನ್ನ ಆಯ್ಕೆ ಮಾಡಿಕೊಂಡೆ ಸುಷ್ಮಾ ಇದೇ ಕ್ಷೇತ್ರದಲ್ಲೇ 25 ವರ್ಷ ಪೂರ್ಣಗೊಳಿಸಿದ್ದಾರೆ. ಇದೀಗ ಮೊದಲ ಬಾರಿಗೆ ತಮ್ಮ ಮಗನ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೊದಲ ಗಂಡನಿಂದ ದೂರ ಆಗಿದ್ದ ಸುಷ್ಮಾ ಒಬ್ಬಂಟಿಯಾಗಿದ್ದಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಆದ್ರೀಗ ಸುಷ್ಮಾ ಅವರ ಕುಟುಂಬದ ಬಗ್ಗೆ ತಿಳ್ಕೊಂಡು ತುಂಬಾ ಜನ ಖುಷಿಯಾಗಿದ್ದಾರೆ. ಸುಷ್ಮಾ ಬದುಕು ಸುಂದರವಾಗಿದೆ ಅಂತ ಹರಸಿ ಹಾರೈಸ್ತಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಸುಷ್ಮಾ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಸುಷ್ಮಾ ಅಪ್ಪ ಅಮ್ಮ ಇಬ್ಬರಿಗೂ ನೋವಾಗದಂತೆ ಕರಿಯರ್ನ ಬ್ಯಾಲೆನ್ಸ್ ಮಾಡಿದ್ದಾರೆ. ವಿಶೇಷ ಅಂದ್ರೆ ಕುಟುಂಬದವರು ಕ್ಯಾಮ್ರಾ ಮುಂದೆ ಬರೋದಿಕ್ಕೂ ಇಷ್ಟ ಪಡ್ತಾ ಇರಲಿಲ್ಲ. ಹೀಗಾಗಿ ತಂದೆ ತಾಯಿ ಯಾವತ್ತೂ ಯಾವುದೇ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಅದೇ ರೀತಿ ಸುಷ್ಮಾ ಅವರ ಪತಿ ಮಧುಕರ್ ಆದಿಮೂರ್ತಿ ಅವರು ಕೂಡ ಪ್ರೈವಸಿ ಇಷ್ಟಪಡುವವರು. ತಮ್ಮ ಮತ್ತು ಮಗುವಿನ ಫೋಟೋಗಳನ್ನ ಎಲ್ಲಿಯೂ ಶೇರ್ ಮಾಡದಂತೆ ಹೇಳಿದ್ರಂತೆ. ಅವರ ಮಾತಿಗೆ ಬೆಲೆ ಕೊಟ್ಟು ಅವರ ಬಗ್ಗೆ ಎಲ್ಲಿಯೂ ಹೇಳಿರ್ಲಿಲ್ಲ. ಫೋಟೋ ಕೂಡ ಹಾಕೊಂಡಿರ್ಲಿಲ್ಲ ಸುಷ್ಮಾ ರಾವ್. ಮೊನ್ನೆ ಅನುಬಂಧ ಅವಾರ್ಡ್ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಸುಷ್ಮಾ ಅವರ ಕುಟುಂಬವನ್ನ ನೋಡಿದ್ದು. ಅಷ್ಟಕ್ಕೂ ಸ್ಟೇಜ್ಗೆ ಯಾರು ಬರ್ತಿದ್ದಾರೆ ಅಂತ ಗೆಸ್ ಮಾಡುವಂತ ನಿರೂಪಕ ಸೃಜನ್ ಲೋಕೇಶ್ ಅವರು ಹೇಳಿದ್ರು ಕೂಡ ಅಪ್ಪಿತಪ್ಪಿ ಕೂಡ ಪತಿ ಮಗುವಿನ ಹೆಸರು ತೆಗೆದುಕೊಂಡಿರ್ಲಿಲ್ಲ ನಟಿ. ಅಷ್ಟರ ಮಟ್ಟಿಗೆ ಅವರ ಖಾಸಗಿತನವನ್ನ ಕಾಪಾಡಿದ್ರು. ಯಾವಾಗ ಅನುಬಂಧ ಅವಾರ್ಡ್ ನಲ್ಲಿ ಮಗ ಮತ್ತು ಗಂಡನ ಗುಟ್ಟು ಬಯಲಾಯ್ತು, ಈಗ ಮಗನ ಬಗ್ಗೆ ಮನಬಿಚ್ಚಿ ಹೇಳ್ಕೊಂಡಿದ್ದಾರೆ. ಮಗನ ಹೆಸರು ಆರ್ಯ ಅಂತ. ಮಗನ ಫೋಟೋ ಹಾಕೊಂಡಿರೋ ಸುಷ್ಮಾ ಇವನೇ ನನ್ನ ಪ್ರಪಂಚ, ಇವನೇ ನನ್ನ ಸರ್ವಸ್ವ ಅಂತ ಹಾಕೊಂಡಿದ್ದಾರೆ. ಅಮ್ಮ ಮಗನ ಫೋಟೋವನ್ನ ಮೊದಲ ಬಾರಿ ನೋಡಿದ ಪ್ರೇಕ್ಷಕರು ಮನದುಂಬಿ ಹರಿಸ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.